ಬಾಯ್ ನ್ಯೂಸ್ಗೆ ಸ್ವಾಗತ. ನಿಮ್ಮಂತ ಕುಚೇಷ್ಟೆ ಮಾಡತಕ್ಕಂಥವರಿಂದ, ನಿಮ್ಮಂತ ಸ್ವಾರ್ಥಿಗಳಿಂದ ಇವತ್ತು ನಾನೇನು ಕೂಡ ಕಲಿಬೇಕಾಗಿಲ್ಲ. ನಮ್ಮ ತಂದೆ ತಾಯಿ ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕಲಿಸಿದ್ದಾರೆ, ಒಳ್ಳೆ ಸಂಸ್ಕಾರವನ್ನ ಕಲಿಸಿದ್ದಾರೆ. ನಿಮ್ಮಂತ ಕುತಂತ್ರಿಗಳಿಂದ, ನಿಮ್ಮಂತ ಷಂಡ್ರಿಂದ ನಾನೇನು ಕಲಿಬೇಕಾಗಿಲ್ಲ ಅನ್ನುವಂಥದ್ದನ್ನ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನೀವು ಕಾಂಗ್ರೆಸ್ ಅಂತ ನೋಡಿಲ್ಲ, ಬಿಜೆಪಿ ಅಂತ ನೋಡಿಲ್ಲ, ಜೆಡಿಎಸ್ ಅಂತ ನೋಡಿಲ್ಲ, ಪಕ್ಷಾತೀತವಾಗಿ ಯಾರೇ 50 ಫಾರಂ ನಂಬರ್ 50ರಲ್ಲಿ ಅರ್ಜಿ ಹಾಕೊಂಡಿದ್ರೆ ಮಂಜೂರು ಮಾಡಿದ್ದೇನೆ, 53ರಲ್ಲಿ ಅರ್ಜಿ ಹಾಕೊಂಡಿದ್ರೆ ಮಂಜೂರು ಮಾಡಿದ್ದೇನೆ, 57ರಲ್ಲಿ ಇನ್ನೂ ನಾನು ಮುಂದೆ ಬಂದಿರಲಿಲ್ಲ. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಈ ಅಧಿಕಾರಿಗಳು, ತಹಸೀಲ್ದಾರರು ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ರೈತರ ಹತ್ರ ದುಡ್ಡು ಕೇಳ್ತಾ ಇದ್ರು. ಆ ರೈತರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ನ ಮುಂದೆ ಆ ರಿಪೋರ್ಟ್ ಒಂದು ಬರ್ಕೊಂಡ್ ಬಂದ್ಬಿಡ್ತಾ ಇದ್ರು. ಸರ್ 8 ಕಿಲೋಮೀಟರ್ ಇದೆ ಸರ್, ಇದು ಮಂಜೂರು ಮಾಡಕ್ ಬರೋದಿಲ್ಲ ಸರ್ ಅಂತ ಹೇಳ್ತಾ ಇದ್ರು. ಯಾವ್ದು 8 ಕಿಲೋಮೀಟರ್ ಇದೆ, ಮಂಜೂರು ಮಾಡಕ್ ಬರೋದಿಲ್ಲ ಅಂತ. ನಾನು ಇವತ್ತು ಈ ಅಧಿಕಾರಿಗಳು ಕೇಳಲಿಕ್ಕೆ ಬಯಸ್ತೇನೆ, ಈ ತಹಸೀಲ್ದಾರ್ಗೆ, ಈ ಮೂರ್ಖರಿಗೆ, ಈ ಮುಟ್ಟಾಳರಿಗೆ, ಎಸಿಗೆ, ಡಿಸಿಗೆ, ಇಂಥ ಷಂಡ್ರು ನಮ್ಮ ಜಿಲ್ಲೆಯಲ್ಲಿ ಸೇರ್ಕೊಂಡು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ನೀವು, ನಾನು ಕೇಳಿದೆ ಮೊನ್ನೆ ಪ್ರಾದೇಶಿಕ ಆಯುಕ್ತರ ಹತ್ರ ಹೋಗಿದ್ದೆ. ನಾನು ಪ್ರಾದೇಶಿಕ ಆಯುಕ್ತರ ಹತ್ರ ಹೋಗಿ ನಾನು ಒಂದು ಲೆಟರ್ ಅನ್ನ ಕೊಟ್ಟೆ, ಇದನ್ನ ನೀವು ತಡೆ ಹಾಕ್ಬೇಕು, ನಿಲ್ಲಿಸಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಇವಾಗ ರೈತರು ಯಾರಾದ್ರೂ ಇದ್ರೆ 8 ಕಿಲೋಮೀಟರ್ ಇದೆ, ಇದು ಮಾಡಕ್ ಬರೋದಿಲ್ಲ ಅಂತ. ಇಲ್ಲಿ ಆ 16 ಎಕರೆ ಮಂಜೂರು ಮಾಡೋದಕ್ಕೆ 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಇದ್ರೆ ಹೆಂಗ್ ಮಾಡ್ತೀರಾ ನೀವು? ಆದ್ರೆ ನೀವೇನ್ ಗುಲಾಮರಾಗಿದ್ದೀರಾ ಮಂತ್ರಿಗಳಿಗೆ? ಸಾರ್ವಜನಿಕರ ಆಸ್ತಿ, ನಮ್ಮ ಹಣದಿಂದ ನಿಮಗೆ ಸಂಬಳ ಕೊಡ್ತಕ್ಕಂಥದ್ದು, ನಮ್ಮ ಹಣದಿಂದ ನಿಮ್ಗೆ ಸಂಬಳ ಕೊಡ್ತಕ್ಕಂಥದ್ದು, ಸಾರ್ವಜನಿಕರು ನಾವು ನೀವು ಕಟ್ಟತಕ್ಕಂಥ ತೆರಿಗೆಯಿಂದ ಇವತ್ತು ಎಸಿಗಾಗ್ಲಿ, ಡಿಸಿಗಾಗ್ಲಿ, ತಹಸೀಲ್ದಾರ್ಗಾಗ್ಲಿ ನಾವು ಕೊಡ್ತಕ್ಕಂಥ ಸಂಬಳ. ಮಿನಿಸ್ಟರ್ ನಿಮ್ಗೆ ಸಂಬಳ ಕೊಡ್ತಾ ಇಲ್ಲ. ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ನೀವು 1.5 ಕಿಲೋಮೀಟರ್ ಮಂಜೂರು ಮಾಡ್ತಾ ಇದ್ದೇನೆ. ನಾನು ಅವರ ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದೆ, ನೀವೊಂದು ಸರ್ಕ್ಯುಲರ್ ಕೊಡಿ, ನಿಮ್ಮವರೆಗೂ ಯಾಕೆ ಬರಬೇಕು? ಇಲ್ಲೇ 1.5 ಕಿಲೋಮೀಟರ್ ಇದೆ, ಇದು ಮಾಡಕ್ ಬರೋದಿಲ್ಲ ಸರ್. ಮಿನಿಸ್ಟರ್ ಹೇಳಿದ್ರು. ಏನ್ ಮಿನಿಸ್ಟರ್? ಯಾರು ಮಿನಿಸ್ಟರ್ ಹತ್ರ ಅಂದ್ರೆ ಕಾನೂನು ಅಂದ್ರೆ ಬಡವರಿಗೊಂದು, ಬಲಾಢ್ಯರಿಗೊಂದ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೊಂದು ಸಲಹೆಯನ್ನು ಕೊಡ್ತಾರೆ. ಸರ್, ಈ ದೇಶದಲ್ಲಿ ಎಲ್ಲರಿಗೂ ಕೂಡ ವೋಟಿಂಗ್ ಪವರ್ ಕೊಡಬಾರ್ದು, ವೋಟಿಂಗ್ ಪವರ್ ಕೊಡಬಾರ್ದು ಅಂತ ಹೇಳಿದೆ. ನೀವು ಯಾರ್ಯಾರು ಇದಕ್ಕೆ ಪ್ರಯತ್ನ ಮಾಡಿದ್ದೀರಾ, ನಿಮ್ಮ ವಂಶಗಳು ನಿರ್ನಾಮ ಆಗ್ಬಿಡ್ತವೆ, ನಿಮ್ಮ ವಂಶಗಳು ನಾಶ ಆಗ್ತವೆ. ಒಂದು ಆಲದ ಮರನ ನೀವು ಹೊಡೆದಿದ್ದೀರಲ್ಲ, ನಿಮ್ಮ ವಂಶಗಳು ನಿರ್ನಾಮ ಆಗ್ತವೆ ಅನ್ನುವಂಥದ್ದನ್ನ ಹೇಳಿದೆ. ಮತ್ತೆ ಈಗ ಇನ್ನೊಂದು, ನನಗೆ ಎಲ್ಲದಕ್ಕೂ ಕೂಡ ವಿರೋಧ ಲೆಟರ್ಗಳು ಕೊಡ್ತಾರೆ ಅಂತ ಹೇಳಿದ್ರು. ಇವರು ಅಥ್ಲೆಟಿಕ್ಸ್ಗೆ ಇಲ್ಲಿ ಡಿಸಿಸಿ ಬ್ಯಾಂಕ್ ಒಂದು ಬಿಲ್ಡಿಂಗ್ ಇತ್ತು. ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂತು, ಇವರಿಗೆ ಒಂದು ಮಾಹಿತಿ ಇತ್ತು, ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲುತ್ತೆ ಎನ್ನುವಂಥದ್ದು. ಜೆಡಿಎಸ್ ಪಕ್ಷ ಗೆದ್ರೆ ಆ ಡಿಸಿಸಿ ಬ್ಯಾಂಕ್ ಅಲ್ಲಿ ಕುಂತ್ಕೊಳ್ತಾರೆ ಅಂತ ಹೇಳಿ ನೀವೊಂದು ಆದೇಶವನ್ನ ಮಾಡಿಸಿದ್ರಿ. ಇದು ಅಥ್ಲೆಟಿಕ್ಸ್ಗೆ, ಪಾಪ ನೀವು ಅಥ್ಲೆಟಿಕ್ಸ್ ಕೊಡ್ಬೇಕು ಅಂತ ಕೊಟ್ಟಿದ್ದಲ್ಲ, ಡಿಸಿಸಿ ಬ್ಯಾಂಕ್ ಅಲ್ಲಿ ಜೆಡಿಎಸ್ ನವರು ಬಂದು ಕುಂತ್ಕೊಬಿಡ್ತಾರೆ, ಇಲ್ಲಿ ರಾಜಕೀಯ ಮಾಡ್ತಾರೆ. ನೀವು ಅಲ್ಲಿ ನಿಮ್ಮ ಸ್ವಾರ್ಥ, ಜೆಡಿಎಸ್ ನವರು ಅಲ್ಲಿ ಬರಬಾರ್ದು ಅಂತ ಹೇಳಿ ನೀವು ಅಥ್ಲೆಟಿಕ್ಸ್ಗೆ ನೀವು ಮಾಡಿರ್ತಕ್ಕಂಥದ್ದು ನಮಗೆ ಅರ್ಥ ಆಗ್ತದೆ. ಅದರ ಜೊತೆಗೆ ನೀವು ಇನ್ನೊಂದು ವಿಚಾರ ನಮ್ಮ ಕ್ಷೇತ್ರದ ಜನರಿಗೆ ನಾನು ತರಬೇಕು ಅನ್ನುವಂಥದ್ದನ್ನ, ನಿನ್ನೆ ನನಗೆ ಆದಿಚುಂಚನಗಿರಿ ಮಠದಿಂದ ನನಗೆ ಲಿಂಗೇಶ್ ಅಂತ ಹೇಳಿ ಅಲ್ಲಿ ಸ್ವಾಮೀಜಿ ಅವರು PS ಒಬ್ರು ನನಗೆ ಫೋನ್ ಮಾಡಿದ್ರು. ಸರ್, ನೀವು ನಮ್ಮ ಮಠಕ್ಕೆ ತೊಂದರೆ ಮಾಡ್ತಾ ಇದ್ದೀರಾ ಅಂತ. ಯಾವ ವಿಚಾರದಲ್ಲಿ, ಎಲ್ಲಿ ಅಂತ ಹೇಳಿದೆ ನಾನು. ಇಲ್ಲಿ